Welcome to Vital Biology classes. For new updates, subscribe to the channel Vital Biology. The theme of our channel is Study Now, Be Proud Later. You can join our Vital Biology Telegram group and all the classes, notes, PDFs are available there. Link is provided below in description box. Hello everyone, welcome to the Vital Biology classes. So this class is for all the second PU biology students. Okay, and ಈ ಕ್ಲಾಸು ಓನ್ಲಿ ಸೆಕೆಂಡ್ ಪಿ ಯು ಬಯಾಲಜಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲ್ಲ. ಇಟ್ಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ KCET ಆ್ಯಂಡ್ ನೀಟ್ ಆಸ್ಪರೆಂಟ್ಸ್ಗೆ. KCET ಮತ್ತು ನೀಟಲ್ಲಿ ಕೂಡ ಬಯಾಲಜಿ ಸಬ್ಜೆಕ್ಟ್ ಅಂತ ಇದ್ದೇ ಇರುತ್ತೆ. ಕೆಮಿಸ್ಟ್ರಿ ಫಿಸಿಕ್ಸ್ ಜೊತೆಗೆ ಬಯಾಲಜಿ ಕೂಡ ಇನ್ಕ್ಲೂಡ್ ಆಗುತ್ತೆ. ಸೊ ಇಟ್ಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ KCET ಆ್ಯಂಡ್ ನೀಟ್ ಎಕ್ಸಾಮ್ಸ್. ಓಕೆ, ಸೊ ಟುಡೇ ಲೆಟ್ ಅಸ್ ಸ್ಟಾರ್ಟ್ ದ ನ್ಯೂ ಚಾಪ್ಟರ್ 2. ಅದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಈ ಚಾಪ್ಟರ್ಗೆ ಹೋಗೋಕ್ಕೂ ಮುಂಚೆ ನಾನು ಒಂದು ಸಜೆಷನ್, ನನ್ನ ಕಡೆಯಿಂದ ಒಂದು ಸಜೆಷನ್ ಇದೆ. ದಟ್ ಇಸ್ ಪ್ರೀವಿಯಸ್ ಕ್ಲಾಸಸ್ ಕೇಳಿದ್ದೀರಾ. ಸೊ ಅಕಸ್ಮಾತ್ ಕೇಳದೇ ಇದ್ದರೆ ಚಾಪ್ಟರ್ 1 ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ಸ್, ಫಸ್ಟ್ ಆ ಚಾಪ್ಟರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಆ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಲ್ವಾ ಆಲ್ರೆಡಿ. ಸೊ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಈ ಕ್ಲಾಸ್ನ ಕೇಳೋದು ಒಳ್ಳೆಯದು. ವೈ? ಬಿಕಾಸ್ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಅಲ್ಲಿದೆ. ವಾಟ್ ಈಸ್ ರಿಪ್ರೊಡಕ್ಷನ್, ವಾಟ್ ಈಸ್ ಲೈಫ್ ಸ್ಪ್ಯಾನ್, ಟೈಪ್ಸ್ ಆಫ್ ರಿಪ್ರೊಡಕ್ಷನ್ನು, ಎಸೆಕ್ಷುವಲ್ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್, ಎಕ್ಸಾಂಪಲ್ಸ್ ಫಾರ್ ದ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಸಮ್ ಈವೆಂಟ್ಸ್ ಇದ್ದಾವೆ, 3 ಈವೆಂಟ್ಸ್. ಪ್ರೀ ಫರ್ಟಿಲೈಸೇಷನ್ ಈವೆಂಟು, ಫರ್ಟಿಲೈಸೇಷನ್ ಈವೆಂಟು ಆ್ಯಂಡ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟು. ಇದೆಲ್ಲದ್ರದ್ದು ಡೆಫಿನೇಷನ್ಸು, ಎಕ್ಸಾಂಪಲ್ಸು, ಸಮ್ ಸ್ಟೆಪ್ಸು ಇದೆಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಟ್ ಅಲ್ಲಿ ಆ ಕ್ಲಾಸಸ್ ಎಲ್ಲ ಕೇಳಿ ಆ ವಿಡಿಯೋಸ್ನೆಲ್ಲ ನೋಡಿ ಆಮೇಲೆ ಇಲ್ಲಿ ಬರೋದು, ಈ ಕ್ಲಾಸ್ ಕೇಳೋದು ಒಳ್ಳೆಯದು. ವೈ? ಬಿಕಾಸ್ ಬೇಸಿಕ್ಸ್ ಅಲ್ಲಿದೆ. ಸೊ ಟುಡೇ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಚಾಪ್ಟರ್ 2, ದಟ್ ಇಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಓನ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ನೋಡೋಣ. ಥರ್ಡ್ ಚಾಪ್ಟ್ರಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ಸ್ ನೋಡೋಣ. ಬಟ್ ಬಿಫೋರ್ ದ್ಯಾಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್, ಓನ್ಲಿ ಫ್ಲವರ್ಸ್ ಬಗ್ಗೆ ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡೋದು ಈ ಚಾಪ್ಟ್ರಲ್ಲಿ. ಓಕೆ, ಸೊ ಚಾಪ್ಟರ್ಗೆ ಹೋಗೋಕ್ಕೂ ಮುಂಚೆ ಫ್ಲವರ್ಸ್ ಎಷ್ಟು ಇಂಪಾರ್ಟೆಂಟು ಅನ್ನೋದು ತಿಳ್ಕೊಳ್ಳೋಣ. ಸೊ ಹ್ಯಾಸ್ ಯು ನೋ, ಎಲ್ಲರಿಗೂ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಇದ್ದೇ ಇರುತ್ತೆ. ವೈ? ಬಿಕಾಸ್ ಫ್ಲವರ್ಸ್ ಫ್ರ್ಯಾಗ್ನೆಂಟ್ ಆಗಲಿ ಆ್ಯಂಡ್ ಓಡರ್, ಸ್ಮೆಲ್ ಆಗಲಿ ಎಷ್ಟು ಚೆನ್ನಾಗಿರುತ್ತಲ್ವ. ಕಲರ್ಫುಲ್ಲಾಗಿರುತ್ತೆ ಆ್ಯಂಡ್ ಇಟ್ಸ್ ಆಲ್ಸೋ ಕಲರ್ಫುಲ್ ಆ್ಯಂಡ್ ಇಟ್ ಅಟ್ರಾಕ್ಟ್ಸ್ ಎವ್ರಿ ಒನ್, ರೈಟ್? ಸೊ ಇಲ್ಲೇ ಅಬ್ಸರ್ವ್ ಮಾಡ್ಬೋದು ನೀವು. ಫ್ಲವರ್ಸ್ ಆರ್ ಡಿಫ್ರೆಂಟ್ ಇನ್ ದರ್ ಮಾರ್ಫಾಲಜಿ. ಎಲ್ಲನೂ ಅದರದ್ದೇ ಆದ ಓನ್ ಸ್ಟ್ರಕ್ಚರ್ ಇದೆ. ಎಲ್ಲ ಸೇಮ್ ಇದೆಯಾ ಇಲ್ಲಿ? ಇಟ್ಸ್ ಸೋ ಕಲರ್ಫುಲ್, ರೈಟ್? ಒಂದೇ ಥರ ಕಲರ್ ಇಲ್ಲ, ಎಲ್ಸ್ ಸ್ಟ್ರಕ್ಚರ್ ಆಗಲಿ, ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂದರೆ ಔಟರ್ ಮೋಸ್ಟ್ ಕ್ಯಾರೆಕ್ಟರ್ಸ್, ಕಣ್ಣಿಗೆ ಕಾಣೋ ಅಂಥ ಕ್ಯಾರೆಕ್ಟರ್ಸ್. ಓಕೆ, ಅದನ್ನು ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಅಂತಾರೆ. ಸೊ ಅದು ಆಗಲಿ ಸೇಮ್ ಇಲ್ಲ. ಈ ಫ್ಲವರ್ ಸೇಮ್ ಇದೆಯಾ, ಈ ಫ್ಲವರ್ ಸೇಮ್ ಇದೆಯಾ, ಆ್ಯಂಡ್ ಇದು ಸೇಮ್ ಇದೆಯಾ? ಸೊ ಫ್ಲವರ್ಸ್ ಎಲ್ಲ ಅದರದ್ದೇ ಆದ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಇರುತ್ತೆ, ಅದರದ್ದೇ ಆದ ಸ್ಟ್ರಕ್ಚರ್ ಇರುತ್ತೆ. ಎಲ್ಲ ಸ್ಟ್ರಕ್ಚರ್ಸು ಸಿಮಿಲರ್ ಆಗಿರಲ್ಲ, ಅಂದರೆ ಸೇಮ್ ಇರಲ್ಲ. ಆ್ಯಂಡ್ ಫ್ಲವರ್ಸು ಯಾವಾಗಲೂ ಸೆಕ್ಷುವಲ್ ರಿಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲ. ಫ್ಲವರಿಂಗ್ ಪ್ಲ್ಯಾಂಟ್ಸ್ ಆಲ್ವೇಸ್ ಟೇಕ್ಸ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ಓಕೆ, ಆ್ಯಂಡ್ ದಟ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇಸ್ ಕಾಲ್ಡ್ ಅಸ್ ಏಂಜಿಯೋಸ್ಪರ್ಮ್ಸ್. ಸೈಂಟಿಫಿಕ್ ಆಗಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ನ ಏನಂತಾರೆ ಅಂದರೆ ಏಂಜಿಯೋಸ್ಪರ್ಮ್ಸ್ ಅಂತಾರೆ. ಓಕೆ, ಸೊ ಆಲ್ ದ ಪ್ಲ್ಯಾಂಟ್ಸ್ ರಿಪ್ರೊಡ್ಯೂಸ್ ಸೆಕ್ಷುಲಿ, ಹೇಳಿದ್ನಲ್ವ, ಸೆಕ್ಷುವಲ್ ರಿಪ್ರೊಡಕ್ಷನ್. ಆ್ಯಂಡ್ ಹ್ಯೂಮನ್ಸ್ ಯಾವಾಗಲೂ ಸೆಲ್ಫಿಶ್ ಆಗಿರ್ತಾರೆ. ಎಸ್ಪೆಷಲಿ ಗರ್ಲ್ಸ್, ಫ್ಲವರ್ಸ್ ಅಂದರೆ ಇಷ್ಟ ಆ್ಯಂಡ್ ಕಿತ್ತೋದು ಹಿಂಗೆ ಮಾಡ್ತಾರೆ. ಅದು ಓನ್ಲಿ ಹ್ಯೂಮನ್ ಸೆಲ್ಫಿಶ್ನೆಸ್ಸೇ ಅಲ್ಲ. ಇಟ್ಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಆರ್ನಮೆಂಟಲ್ ಪರ್ಪಸ್. ಓಕೆ, ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಸೋಷಿಯಲ್ ಮೀನ್ಸ್ ಫಾರ್ ಎಕ್ಸಾಂಪಲ್, ಈಗ ಯಾರಾದರೂ ಗ್ರೇಟ್ ಪರ್ಸನ್ಸ್ ಡೆತ್ ಆದರು ಅಂದ್ಕೊಳ್ಳಿ, ಭಗತ್ ಸಿಂಗ್ ಆ್ಯಂಡ್ ಎನಿ ಒನ್. ಓಕೆ, ಗ್ರೇಟ್ ಪರ್ಸನ್ಸ್, ಗ್ರೇಟ್ ಪೀಪಲ್ ಡೆತ್ ಆದರೆ ಅವ್ರ ರೆಸ್ಪೆಕ್ಟ್ಗೆ ಅಂತ ನಾವು ಫ್ಲವರ್ಸ್ ಇಡ್ತೀವಲ್ವ. ಸೊ ಅದಕ್ಕೆ ಕೂಡ ಫ್ಲವರ್ಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ರಿಲಿಜಿಯಸ್ ಆಗಿ ಆ್ಯಂಡ್ ಕಲ್ಚರಲ್ ವ್ಯಾಲ್ಯೂಸ್ ಟೆಂಪಲ್ಸಲ್ಲೇ ಆಗಲಿ, ಮ್ಯಾರೇಜಸಲ್ಲೇ ಆಗಲಿ, ಎಲ್ಲೇ ಆಗಲಿ ಫ್ಲವರ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಆ್ಯಂಡ್ ಎಸ್ಪೆಷಲಿ ಫ್ಲವರ್ಸ್ ಆರ್ ದ ಸಿಂಬಲ್ಸ್ ಫಾರ್ ಕನ್ವೇಯಿಂಗ್ ದ ಇಂಪಾರ್ಟೆಂಟ್ ಹ್ಯೂಮನ್ ಫೀಲಿಂಗ್ಸ್ನ ಕನ್ವೇ ಮಾಡೋಕ್ಕೆ ಫ್ಲವರ್ಸ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಫಾರ್ ದ ಲವ್, ಅಫೆಕ್ಷನ್ ಆ್ಯಂಡ್ ಹ್ಯಾಪಿನೆಸ್. ಓಕೆ, ಇನ್ ದಿಸ್ ವೇ ಈ ಫ್ಲವರ್ಸು ಎಲ್ಲ ರೀತಿಯೂ
ಇಟ್ಸ್ ಸೋ ಅಟ್ರಾಕ್ಟಿವ್ ಆ್ಯಂಡ್ ಫ್ಯಾಸಿನೇಟಿಂಗ್. ಫ್ಯಾಸಿನೇಟಿಂಗ್ ಅಂದರೆ ಸಿಂಪಲ್, ಇಂಟ್ರೆಸ್ಟಿಂಗ್. ಓಕೆ, ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಅಟ್ರಾಕ್ಟಿವ್. ಓಕೆ, ಈ ರೀತಿ ಫ್ಲವರ್ಸು ಎಲ್ಲರಿಗೂ ಲೈಕ್ ಅಟ್ರಾಕ್ಟಿವ್. ಓಕೆ, ಸೊ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಎಲೆಸ್ ಆಫ್ ಫ್ಲವರ್. ಯಾವ ಫ್ಲವರು ಗೆಸ್ ಮಾಡೋಕ್ಕಾಗುತ್ತಾ? ಸೊ ಈ ಫ್ಲವರ್ ಯಾವುದು ಅಂದರೆ ಲೈಕ್ ಹೈಬಿಸ್ಕಸ್. ಓಕೆ, ಸಾರಿ, ಹೈಬಿಸ್ಕಸ್. ಓಕೆ, ಹೈಬಿಸ್ಕಸ್ ಮನೆಗಳ ಹತ್ರ ನೋಡಿರ್ತೀರ ಈ ಫ್ಲವರ್ನ, ದಾಸವಾಳ. ಸೊ ಹೈಬಿಸ್ಕಸ್ ನೀವು ಈಗಾಗಲೇ 8th 9th 10th ತುಂಬ ಈ ಫ್ಲವರ್ ಇಂಪಾರ್ಟೆಂಟ್, ಆ್ಯಂಡ್ 10th ಅಂತೂ ಇಟ್ಸ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ಓದಿರ್ತೀರಾ. ಬಟ್ ಲೆಟ್ಸ್ ರಿವೈಸ್ ಒನ್ಸ್. ಓಕೆ, ಇದು ಸ್ಟೆಮ್. ಓಕೆ, ಆ್ಯಂಡ್ ಕೇಲಿಕ್ಸ್ ಔಟರ್ ಪಾರ್ಟ್, ಆ್ಯಂಡ್ ಪೆಟಲ್ಸ್ ನೋಡಿರ್ತೀರ ನೀವು. ಈ ಪೆಟಲ್ಸು ಬೇರೆ ಬೇರೆ ಫ್ಲವರ್ಸಲ್ಲಿ ಬೇರೆ ಬೇರೆ ಕಲರ್ ಇರುತ್ತೆ, ಬೇರೆ ಬೇರೆ ಶೇಪ್ಸ್ ಇರುತ್ತೆ. ಒಂದೊಂದು ಪೆಟಲ್ಸು ಸಿಂಪಲಾಗಿ ಶಾರ್ಟಾಗಿ ಹಿಂಗಿರುತ್ತೆ, ಆ್ಯಂಡ್ ಸಮ್ ಪೆಟಲ್ಸ್ ಹಿಂಗಿರುತ್ತೆ. ಓಕೆ, ಆ್ಯಂಡ್ ಸಮ್ ಪೆಟಲ್ಸ್ ಈ ಥರ ಲೈಕ್ ಹಿಂಗಿರುತ್ತೆ. ಓಕೆ, ಹೀಗೆ ಪೆಟಲ್ಸ್ ಅಂದರೆ ಇದೆ, ಡಿಫ್ರೆಂಟ್ ಶೇಪ್ಸ್ ಇರುತ್ತೆ, ಡಿಫ್ರೆಂಟ್ ಕಲರ್ಸ್ ಆಲ್ಸೋ. ಓಕೆ, ಇಟ್ ಈಸ್ ದ ಅಟ್ರಾಕ್ಟಿವ್ ಪಾರ್ಟ್ ಇನ್ ದ ಫ್ಲವರ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕಾಣ್ತಿದೆಯಾ ನಿಮಗೆ ಸ್ಟಿಗ್ಮಾ ಆ್ಯಂಡ್ ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ. ಸೊ ಇದೆಲ್ಲ ಟೋಟಲ್ ಸ್ಟ್ರಕ್ಚರ್ ಸಪ್ರೇಟಾಗಿ ತೊಗೊಂಡ್ರೆ ಇದನ್ನು ಇಷ್ಟನ್ನು. ಸೊ ಓಕೆ, ಇದು ಮತ್ತು ಹಿಂಗಿರುತ್ತೆ. ಓಕೆ, ಸೊ ಇದು, ಸೊ ಈ ಪಾರ್ಟ್ನ ಸ್ಟಿಗ್ಮಾ ಅಂತಾರೆ. ಓಕೆ, ಆ್ಯಂಡ್ ದಿಸ್ ಇಸ್ ಸ್ಟೈಲ್, ಆ್ಯಂಡ್ ದಿಸ್ ಬಲ್ಜ್ಡ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ನ ಓವರಿ ಅಂತಾರೆ. ಸೊ ಈ ಟೋಟಲ್ ಈ 3 ಪಾರ್ಟ್ಸ್ನು ಅಂದರೆ ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ ಟೋಟಲಿ ಕಾಲ್ಡ್ ಅಸ್ ಪಿಸ್ಟಿಲ್. ಓಕೆ, ಪಿಸ್ಟಿಲ್ ಇಸ್ ಅ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ನೆಕ್ಸ್ಟ್ ಇಲ್ಲಿ ಆ್ಯಂಥರ್ ನೋಡ್ತಿರಿದಿರಲ್ಲ, ಆ್ಯಂಥರ್ ಎಲ್ಲೋ ಪೌಡ್ರಿ ಲೈಕ್ ಸ್ಟ್ರಕ್ಚರ್. ಹೈಬಿಸ್ಕಸ್ ದಾಸವಾಳ ಗಿಡದಲ್ಲಿ ಲೈಕ್ ಹೈಬಿಸ್ಕಸಲ್ಲಿ ಎಲ್ಲೋ ಪೌಡ್ರಿ ಲೈಕ್ ಸ್ಟ್ರಕ್ಚರ್ ಸಿಗುತ್ತಲ್ವ, ಅದನ್ನು ಆ್ಯಂಥರ್ ಅಂತಾರೆ. ಆ್ಯಂಡ್ ನೆಕ್ಸ್ಟ್ ಫಿಲಮೆಂಟಸ್, ಅದ್ರ ಕೆಳಗಡೆ ಚಿಕ್ಕದಾಗಿ ಕಡ್ಡಿ ಥರ ಇರುತ್ತಲ್ಲ ಸಣ್ಣದಾಗಿ, ಅದನ್ನು ಫಿಲಮೆಂಟಸ್ ಅಂತಾರೆ. ಟೋಟಲಾಗಿ ಆ್ಯಂಥರ್ ಆ್ಯಂಡ್ ಫಿಲಮೆಂಟ್ ಇಟ್ ಇಸ್ ಕಾಲ್ಡ್ ಅ ಸ್ಟೇಮನ್. ಸ್ಟೇಮನ್ ಈಸ್ ಅ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ, ಅರ್ಥ ಆಗದೆ ಇದ್ದರೆ ಮತ್ತೆ ವಿಡಿಯೋನ ನೋಡಿ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ನೋಡೋಣ ಪ್ರೀ ಫರ್ಟಿಲೈಸೇಷನ್. ಸೊ ಪ್ರೀ ಫರ್ಟಿಲೈಸೇಷನ್ ಹ್ಯಾಸ್ ಐ ಟೋಲ್ಡ್ ಯು ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಚಾಪ್ಟರ್ 1ನಲ್ಲಿ ಈ ಪ್ರೀ ಫರ್ಟಿಲೈಸೇಷನ್ನು ಮತ್ತು ಫರ್ಟಿಲೈಸೇಷನ್ ಆ್ಯಂಡ್ ಪೋಸ್ಟ್ ಫರ್ಟಿಲೈಸೇಷನ್ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಜಸ್ಟ್ ಡೆಫಿನಿಷನ್ ಮಾತ್ರ ಕೊಟ್ಟಿದ್ದೀನಿ. ಓಕೆ, ಸೊ ಅದಕ್ಕೆ ಹೇಳಿದ್ದು ನಾನು ಪ್ರೀವಿಯಸ್ ಕ್ಲಾಸಸ್ಸು ಕೇಳಿಸ್ಕೊಳ್ಳಿ ಅಂತ. ಸೊ ಪ್ರೀ ಫರ್ಟಿಲೈಸೇಷನ್ ಏನು ಅಂದರೆ ಫಾರ್ಮೇಷನ್ ಆಫ್ ದ ಗ್ಯಾಮೆಟ್ಸ್ ಬಿಫೋರ್ ಫರ್ಟಿಲೈಸೇಷನ್ ಇಸ್ ಕಾಲ್ಡ್ ಅಸ್ ಪ್ರೀ ಫರ್ಟಿಲೈಸೇಷನ್. ಈಗ ಎಕ್ಸಾಮ್ಗೆ ನೀವು ಪ್ರಿಪ್ರೇಟ್ರಿ ಅಂತ ಕೊಡ್ತಾರಲ್ವ, ಅದೇ ರೀತಿ ಇಲ್ಲೂ ಫರ್ಟಿಲೈಸೇಷನ್ ಆಗೋಕ್ಕೂ ಮುಂಚೆ ಪ್ರೀ ಫರ್ಟಿಲೈಸೇಷನ್ ಅನ್ನೋದು ಬರುತ್ತೆ. ಇಲ್ಲಿ ಪ್ರೀ ಫರ್ಟಿಲೈಸೇಷನಲ್ಲಿ ಏನಾಗುತ್ತೆ ಅಂದರೆ ಇಟ್ ಪ್ರಿಪೇರ್ಸ್ ಫಾರ್ ಫರ್ಟಿಲೈಸೇಷನ್. ನೀವು ಹೆಂಗೆ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋ ಅದೇ ರೀತಿ ಇಲ್ಲಿ ಪ್ರೀ ಫರ್ಟಿಲೈಸೇಷನ್ ಅಂದರೆ ಫರ್ಟಿಲೈಸೇಷನ್ಗೆ ಇದು ಪ್ರಿಪೇರ್ ಆಗ್ತಿದೆ, ಅಂದರೆ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಓಕೆ, ಗ್ಯಾಮೆಟ್ಸ್ ಫಾರ್ಮ್ ಆಗ್ತಿದೆ ಆ್ಯಂಡ್ ಇಟ್ ಈಸ್ ರೆಡಿ ಫಾರ್ ದ ಫರ್ಟಿಲೈಸೇಷನ್, ಅಂದರೆ ರೀಪ್ರೊಡಕ್ಷನ್ಗೆ, ಅಂದರೆ ಫ್ಲವರಿಂಗ್ ಕೊಡೋಕ್ಕೆ, ಫ್ಲವರ್ಸ್ ಕೊಡೋಕ್ಕೆ ರೆಡಿ ಆಗಿದೆ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸೆವೆರಲ್ ಹಾರ್ಮೋನಲ್ ಆ್ಯಂಡ್ ದ ಸ್ಟ್ರಕ್ಚರಲ್ ಚೇಂಜಸ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಇನಿಷಿಯೇಟೆಡ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್, ಇನಿಷಿಯೇಟೆಡ್ ವಿಚ್ ಲೀಡ್ಸ್ ಟು ದ ಡೆವಲಪ್ಮೆಂಟ್ ಆಫ್ ದ ಫ್ಲವರ್ಸ್. ಓಕೆ, ಸೊ ಆಫ್ಟರ್ ದ ಈಗ ಹ್ಯೂಮನ್ಸಲ್ಲಿ ಹೆಂಗೆ ಆಫ್ಟರ್ ದ ಹಾರ್ಮೋನಲ್ ಆ್ಯಂಡ್ ದ ಸ್ಟ್ರಕ್ಚರಲ್ ಚೇಂಜಸ್ಸು ಅದು ಆಫ್ಟರ್ ದ ಮೆಚುರೇಷನ್ ಅಂತಾರೆ. ಸ್ಟ್ರಕ್ಚರಲ್ ಆ್ಯಂಡ್ ಹಾರ್ಮೋನಲ್ ಚೇಂಜಸ್ ಅಂದರೆ ಇಟ್ ಈಸ್ ಕಾಲ್ಡ್ ಎಸ್ ಮೆಚುರೇಷನ್ ಪೀರಿಯಡ್, ರೈಟ್? ಸೊ after the maturation itself in human they reproduce. In the same way plants allo ashte after the hormonal changes and structural changes itself adu starting point of flowering, development of flowers. Okay, and next inflorescence andre group of flowers or else group of buds. Okay, the group of formation that bears the buds and then flowers. So okay, ee hormonal and structural changes ಆದಮೇಲೆ ದಿ ಗ್ರೂಪ್ ಆಫ್ ಬಡ್ಸು ಫಾರ್ಮ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಫ್ಲವರ್ಸ್ ಫಾರ್ಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ದಟ್ ಈಸ್ ಆ್ಯಂಡ್ರಿಷಿಯಮ್. ಸೊ ಆ್ಯಂಡ್ರಿಷಿಯಮ್ ಅಂದರೆ ಏನು? ಹ್ಯಾಸ್ ಐ ಟೋಲ್ಡ್ ಯು, ಆಗಲೇ ಹೇಳಿದೆ ಹೈಬಿಸ್ಕಸ್ ಫ್ಲವರ್ ತೋರಿಸಿದಾಗ ಸ್ಟೇಮನ್ಸ್ ಅಂತ. ಸೊ ಸ್ಟೇಮನ್ಸ್ ಈಸ್ ನಥಿಂಗ್ ಬಟ್ ಆ್ಯಂಡ್ರಿಷಿಯಮ್. ಅದು ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ಫ್ಲವರ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಗೈನಿಷಿಯಮ್. ಓಕೆ, ಗೈನಿಷಿಯಮ್ ಅಂದರೆ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಇನ್ ಫ್ಲವರ್ಸ್.
ಪಿಸ್ಟಿಲ್ ತೋರಿಸ್ದೆ ಅಲ್ವಾ ಆಗಲೇ. ಪಿಸ್ಟಿಲಲ್ಲಿ ಏನೇನಿರುತ್ತೆ, ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ, ಅದು ಟೋಟಲಾಗಿ ಪಿಸ್ಟಿಲ್ ಅಂತ ಕರೀತಾರೆ. ಆ್ಯಂಡ್ ಅದು ಕಾಮನಾಗಿ ಪಿಸ್ಟಿಲ್ ಅಂತಾರೆ, ಸೈಂಟಿಫಿಕಲಿ ಗೈನೇಷಿಯಮ್ ಅಂತಾರೆ. ಆ್ಯಂಡ್ ದ ಸೇಮ್ ವೇ ಆಗಲೇ ತೋರಿಸ್ದೆ ಆ್ಯಂಥರ್ ಆ್ಯಂಡ್ ಲೈಕ್ ಫಿಲಮೆಂಟ್, ಸೊ ಟೋಟಲಿ ಕಾಲ್ಡ್ ಆಸ್ ಸ್ಟೇಮನ್. ಓಕೆ, ನೆಕ್ಸ್ಟ್ ಹೋಗೋಣ. ದಟ್ ಈಸ್ ನಾವು ಲೆಟ್ ಅಸ್ ಸಿ ದ part that is stamen, microsporangium and the pollen grains. So stamen ಅನ್ನೋದು ಲೈಕ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಸೊ ಫಸ್ಟು ಇದನ್ನು ನೋಡೋಣ, ದಟ್ stamen. ಓಕೆ, ದೆನ್ microsporangium ನೋಡೋಣ, ಆ್ಯಂಡ್ ದೆನ್ pollen grains. ಓಕೆ, ಸೊ ಹ್ಯಾಸ್ ಐ ಟೋಲ್ಡ್ ಯು, stamen is a male reproductive structure in the flowering plants. ಸೊ ಫಸ್ಟ್ stamen ತಗೊಂಡ್ರೆ ಇಲ್ಲಿ ದ ಲಾಂಗ್ ಆ್ಯಂಡ್ ದ ಸ್ಲೆಂಡರ್ ಸ್ಟಾಲ್ಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಫಿಲಮೆಂಟ್. ಲಾಂಗ್ ಮತ್ತು ಕಡ್ಡಿ ಥರ ಇರೋ ಸ್ಟ್ರಕ್ಚರ್ ಇಲ್ಲಿವರೆಗೂ, ಇದಲ್ಲ, ಈ ಯೆಲ್ಲೋ ಕಲರ್ ಪಾರ್ಟ್ ಬಿಟ್ಬಿಡಿ. ಸೊ ಇದನ್ನು ಏನಂತಾರೆ ಅಂದರೆ ಫಿಲಮೆಂಟ್ ಅಂತಾರೆ. ಓಕೆ, ಆ್ಯಂಡ್ ಯೆಲ್ಲೋ ಕಲರ್ ಪಾರ್ಟ್ ಏನಂತಾರೆ, ಟರ್ಮಿನಲಿ ಅಂದರೆ ಮೇಲೆಗಡೆ ಇರೋ ಪಾರ್ಟ್, ಟರ್ಮಿನಲಿ ಬೈ ಲೋಬ್ಡ್. ಸೊ ಇಲ್ಲಿ ಕಾಣ್ತಿದಲ್ವ ನಿಮಗೆ, ಲೈಕ್ ಬೈ ಲೋಬ್ಡ್, 2 ಲೋಬ್ಸ್ ಇದೆ, ಹೀಗೆ ಕಾಣ್ತಿದಲ್ವ ಇಲ್ಲಿ, ಬೈ ಲೋಬ್ಡ್ ಸ್ಟ್ರಕ್ಚರ್, ಅದಕ್ಕೆ ಅದು 2 ಲೋಬ್ಸ್ ಇರೋದಕ್ಕೆ ಬೈ ಲೋಬ್ಡ್ ಅಂತಾರೆ. ಸೊ ಟರ್ಮಿನಲಿ ಬೈ ಲೋಬ್ಡ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಆ್ಯಂಥರ್. ಓಕೆ, ಸೊ ನೆಕ್ಸ್ಟ್ ದಟ್ ಈಸ್ ಪ್ರಾಕ್ಸಿಮಲ್ ಎಂಡ್. ಪ್ರಾಕ್ಸಿಮಲ್ ಅಂದರೆ ಕೆಳಗಡೆ ಇರೋ ಎಂಡ್. ದಿಸ್ ಪ್ರಾಕ್ಸಿಮಲ್ ಎಂಡ್ ಆಫ್ ದ ಫಿಲಮೆಂಟ್ ಅಟ್ಯಾಚ್ ಟು ದ ಥ್ಯಾಲಸ್. ಸೊ ಇಲ್ಲಿ ಪೆಟಲ್ಸ್ ಇದೆ ಅಂದ್ಕೊಳ್ಳಿ. ಸೊ ದಿಸ್ ಇಸ್ ಅ ಫ್ಲವರ್ ಪೆಟಲ್ಸ್, ಯಾವುದಾದ್ರೂ ಫ್ಲವರ್ ತೊಗೊಳ್ಳಿ, ಹಿಂಗೆ ಪೆಟಲ್ಸ್ ಇದೆ ಅಂದ್ಕೊಳ್ಳಿ, ಇದನ್ನು ಥ್ಯಾಲಸ್ ಅಂತಾರೆ. ಓಕೆ, ಇಲ್ಲಿ ಅಟ್ಯಾಚ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಥ್ಯಾಲಸ್ ಲೈಕ್ ಸ್ಟ್ರಕ್ಚರ್ ಆರ್ ಎಲ್ಸ್ ಪೆಟಲ್ಸ್ ಹತ್ರ ಈ ಫಿಲಮೆಂಟ್ ಅಟ್ಯಾಚ್ ಆಗಿದೆ ಅಂತ. ಸೊ ಇಲ್ಲಿ ಅಟ್ಯಾಚ್ ಆಗಿದೆ, ಕಾಣ್ತಿದಲ್ವ. ಸೊ ನೆಕ್ಸ್ಟ್, ನಂಬರ್ ಆ್ಯಂಡ್ ಲೆಂತ್ ಆಫ್ ದ ಸ್ಟೇಮನ್ಸ್ ಆರ್ ವೇರಿಯಬಲ್ ಇನ್ ಫ್ಲಾರ್ಸ್ ಆಫ್ ಡಿಫ್ರೆಂಟ್ ಸ್ಪೀಷೀಸ್. ಡಿಫ್ರೆಂಟ್ ಸ್ಪೀಷೀಸಲ್ಲಿ ಡಿಫ್ರೆಂಟ್ ಸೈಜಲ್ಲಿ ಇರುತ್ತೆ ಈ ಸ್ಟೇಮನ್. ಓಕೆ, ಒಂದೊಂದು ಫ್ಲಾರಲ್ಲಿ, ಸೊ ಒಂದೊಂದು ಫ್ಲಾರ್ ತೊಗೊಳೋಣ, ಲೈಕ್ ಹಿಂಗಿರುತ್ತೆ ಅಂದ್ಕೊಳ್ಳಿ ಒಂದು ಫ್ಲಾರ್. ಸೊ ಒಂದೊಂದು ಫ್ಲಾರಲ್ಲಿ ಇಷ್ಟಿರ್ಬೋದು ಸ್ಟೇಮನ್. ಓಕೆ, ಒಂದೊಂದು ಫ್ಲವರ್ಸಲ್ಲಿ ಸಣ್ಣದಾಗಿರ್ಬೋದು, ಒಂದೊಂದು ಫ್ಲವರ್ಸಲ್ಲಿ ಲಾಂಗ್ ಆಗಿರ್ಬೋದು. ಸೊ ಲೆಂತೇ ಆಗಲಿ ಆ್ಯಂಡ್ ನಂಬರ್ಸೇ ಆಗಲಿ, ಜಾಸ್ತಿ ಸ್ಟೇಮನ್ಸೇ ಇರ್ಬೋದು, ಜೊತೆಗೆ ಲಾಂಗ್ ಸ್ಟೇಮನ್ಸು ಇರ್ಬೋದು ಡಿಫ್ರೆಂಟ್ ಸ್ಪೀಷೀಸಲ್ಲಿ. ಸ್ಪೀಷೀಸ್ ಇಸ್ ನಥಿಂಗ್ ಬಟ್ ಬೇರೆ ಬೇರೆ ಫ್ಲವರ್ಸ್. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ. ದಟ್ ಈಸ್ ಆ್ಯಂಥರ್ ಬಗ್ಗೆ. ಸೊ ಇಷ್ಟೊತ್ತು ನಾವು ಜಸ್ಟ್ ಈ ಫಿಲಮೆಂಟ್ ಬಗ್ಗೆ ಓದಿದ್ವಲ್ವಾ, ಇಷ್ಟು ಓದಿದ್ವಿ, ರೈಟ್. ಈಗ ಈ ಆ್ಯಂಥರ್ ಬೈಲೋಬ್ಡ್ ಸ್ಟ್ರಕ್ಚರ್ ಅಂತ ಹೇಳಿದೆ ಪ್ರೀವಿಯಸ್ ಸ್ಲೈಡಲ್ಲಿ. ಸೊ ಆ್ಯಂಥರ್ ಬಗ್ಗೆ ನೋಡೋಣ. ಸೊ ಆ್ಯಂಥರ್ನ ಅರ್ಧಕ್ಕೆ ಕಟ್ ಮಾಡಿದ್ರೆ, ಡಿಸೆಕ್ಷನ್ ಅಂದರೆ ಕಟ್ಟಿಂಗ್, ಮತ್ತು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದು. ಸೊ ಅದನ್ನು ಕಟ್ ಮಾಡಿದಾಗ ಹಿಂಗೆ ಅಪಿಯರ್ ಆಗುತ್ತೆ, ಒಳಗಡೆ ಹಿಂಗಿರುತ್ತೆ. ಸೊ ಅದೇನು ಅಂತ ನೋಡೋಣ. ಸೊ ಆ್ಯಂಥರ್ ಈಸ್ ಅ ಬೈಲೋಬ್ಡ್, ಹ್ಯಾಸ್ ಐ ಟೋಲ್ಡ್ ಯು. ಆ್ಯಂಥರ್ ಬೈಲೋಬ್ಡ್ ಸ್ಟ್ರಕ್ಚರ್, 2 ಲೋಬ್ಸ್ ಇರುತ್ತೆ, ಕಾಣ್ತಿದೆಯಲ್ಲ, 2 ಲೋಬ್ ಇರುತ್ತೆ. ವಿತ್ ಈಚ್ ಲೋಬ್ ಹ್ಯಾವಿಂಗ್ 2 ಥೇಕಾ. ಈಚ್ ಲೋಬಲ್ಲಿ 2 ಥೇಕಾ ಇರುತ್ತೆ. ಸೊ ಇದು ಥೇಕಾ. ಓಕೆ, ದೀಸ್ ಆರ್ ದ 2 ಥೇಕಾ. 1 ಲೋಬಲ್ಲಿ 2 ಥೇಕಾ ಇರುತ್ತೆ. ಓಕೆ, ಮತ್ತು ಇನ್ನೊಂದು ಲೋಬಲ್ಲಿ 2 ಥೇಕಾ ಇರುತ್ತೆ. ಓಕೆ, ದೀಸ್ ಆರ್ ಕಾಲ್ಡ್ ಎಸ್ ಥೇಕಾ. ಸೊ 2 ಇರೋದಕ್ಕೋಸ್ಕರ ಡೈಥೇಕಸ್ ಅಂತಾರೆ ಅದನ್ನು. ಸೊ 2 ಇದೆ, ಇಲ್ಲೊಂದು ಆ್ಯಂಡ್ ಇಲ್ಲೊಂದಿದೆ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಡೈಥೇಕಸ್. ಈ ಲೋಬಲ್ಲಿ 2 ಥೇಕಾ ಆ್ಯಂಡ್ ಈ ಲೋಬಲ್ಲಿ 2 ಥೇಕಾ. ದಿಸ್ ಈಸ್ ಕಾಲ್ಡ್ ಎಸ್ ಡೈಥೇಕಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ಆಫನ್ ಅ ಲಾಂಗಿಟ್ಯೂಡ್ನಲ್ ಗ್ರೂವ್ ರನ್ಸ್ ಬೈ ಸೆಪ್ರೇಟಿಂಗ್ ದ ಥೇಕಾ. ಆಫನ್ ಅಂದರೆ ಲೇಟರ್, ಸ್ವಲ್ಪ ಟೈಮ್ ತೊಗೊಂಡ್ಮೇಲೆ ಇಲ್ಲಿ ಲಾಂಗಿಟ್ಯೂಡ್ನಲ್ ಗ್ರೂವ್ ಲೈಕ್ ಲಾಂಗ್ ಲೈನ್ಸ್ ಕಾಣ್ತಿದ್ದಲ್ಲ. ಸೊ ದೇ ಜಸ್ಟ್ ಸಪ್ರೇಟ್ ದೀಸ್ ಥೇಕಾ. ಸೊ ಸಪ್ರೇಟಿಂಗ್ ಅಂದರೆ ಈ 4 ಇರೋದು ಇಲ್ಲಿ ಜಾಯಿಂಟಾಗಿ ಕಾಣ್ತಿದೆ ಅಲ್ವಾ ಹಿಂಗೆ. ಸೊ ಅದು ಸಪ್ರೇಟ್ ಆಗುತ್ತೆ ಇನ್ ದಿಸ್ ವೇ. ಇಲ್ಲಿ ಜಾಯಿಂಟ್ ಆಗಿದೆಯಾ ಈಗ? ಇಲ್ಲ ಅಲ್ವಾ. ಸೊ ಸಪ್ರೇಟ್ ಆಗುತ್ತೆ. ಹಿಂಗೆ ಸಪ್ರೇಟ್ ಆಗೋದು ಯಾವುದರಿಂದ ಅಂದರೆ ಲೈಕ್ ಇಲ್ಲಿ ತೋರಿಸ್ದೆ ಅಲ್ವಾ, ಈ ಲೈನ್ಸಿಂದ, ಲಾಂಗಿಟ್ಯೂಡ್ನಲ್ ಲೈನ್ಸಿಂದ. ಇಲ್ಲಿ ಕಾಣ್ತಿದ್ದಲ್ಲ ಲೈನ್ಸ್, ಆ ಲೈನ್ಸಿಂದ ಸಪ್ರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಪಾಯಿಂಟ್ಗೆ. ದ ಆ್ಯಂಥರ್ ಈಸ್ ಅ 4-sided ಟೆಟ್ರಾಗೋನಲ್ ಸ್ಟ್ರಕ್ಚರ್. 4 ಸೈಡ್ ಕಾಣ್ತಿದೆ ಅಲ್ವಾ ಇಲ್ಲಿ ನಿಮಗೆ. 1 ಸೆಕೆಂಡ್. ಆ್ಯಂಥರಲ್ಲಿ 4 ಸೈಡ್ಸ್ ಕಾಣ್ತಿದೆ. ಸೊ ದಿಸ್ ಇಸ್ 1 ಸೈಡ್, ಇದು 1 ಸೈಡ್, 1 ಸೈಡ್, 1 ಸೈಡ್. ಸೊ ನಿಮ್ಮ ರೂಮಲ್ಲಿ ನೋಡಿ ಬೇಕಾದ್ರೆ 4 ಸೈಡ್ಸ್ ಕಾಣಿಸುತ್ತೆ, 4 ಕಾರ್ನರ್ಸ್. ಸೊ ಇನ್ ದ ಸೇಮ್ ವೇ ಇಲ್ಲಿನೂ 4 ಕಾರ್ನರ್ಸ್ ಇರುತ್ತೆ. ಸೊ 4 ಕಾರ್ನರ್ಸು ಇಟ್ ಕನ್ಸಿಸ್ಟ್ ಆಫ್ 4 ಮೈಕ್ರೋಸ್ಪೊರಾಂಜಿಯಾ. ಒಳಗಡೆ ಆರೆಂಜ್ ಕಲರ್ ಕಾಣ್ತಿದಲ್ವಾ,
ಅದನ್ನ ಮೈಕ್ರೋಸ್ಪೊರಾಂಜಿಯಾ ಅಂತಾರೆ. ಒಂದು ಕಾರ್ನರಲ್ಲಿ ಒಂದೊಂದು ಮೈಕ್ರೋಸ್ಪೊರಾಂಜಿಯಾ ಇರುತ್ತೆ. ಸೊ 2 ಇನ್ ಈಚ್ ಲೋಬ್ ಇರೋದೇ 2 ಲೋಬ್ಸ್ ಅಲ್ವಾ. ಸೊ ಒಂದೊಂದು ಲೋಬಲ್ಲಿ 2 ಇದೆ ಅಂತ ಹೇಳ್ತಿದ್ದಾರೆ. ಯಾವುದು ಮೈಕ್ರೋಸ್ಪೊರಾಂಜಿಯಾ 2 ಇದೆ ಇನ್ ಈಚ್ ಲೋಬ್ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಮೈಕ್ರೋಸ್ಪೊರಾಂಜಿಯಾ ಫರ್ದರ್ ಡೆವಲಪ್ಸ್ ಆ್ಯಂಡ್ ಬಿಕಮ್ಸ್ ಪೋಲನ್ ಸ್ಯಾಕ್. ಸೊ ಈ ಮೈಕ್ರೋಸ್ಪೊರಾಂಜಿಯಾನೇ ಸ್ವಲ್ಪ ಡೆವಲಪ್ ಆಗಿದ ತಕ್ಷಣ ಇಟ್ ಡೆವಲಪ್ಸ್ ಇಂಟು ಅ ಪೋಲನ್ ಸ್ಯಾಕ್ನ ಪೋಲನ್ ಬ್ಯಾಗ್ ಅಂತಲೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಈಗ ನೀವು ಶಾಪಿಂಗ್ಗೆ ಅಂತ ಹೋದರೆ ಬಟ್ಟೆ ಕ್ಲಾತ್ಸ್ ಬ್ಯಾಗಲ್ಲಿ ನೀವು ಕಲೆಕ್ಟ್ ಮಾಡ್ತೀರಲ್ವ, ಇಷ್ಟು ಸ್ಯಾರೀಸು, ಚೂಡಿದಾರ್ಸ್, ಡ್ರೆಸ್ಸಸ್ ಅಂತ ಲೆಹೆಂಗಾ ಅಂತ ಒಂದು ಬ್ಯಾಗಲ್ಲಿ ಹಾಕ್ಕೊತೀರ. ಸೇಮ್ ಹಾಗೆ ಇಲ್ಲೂ ಪೋಲನ್ ಗ್ರೈನ್ಸ್ನ ಪೋಲನ್ ಸ್ಯಾಕ್ ಅಂದರೆ ಬ್ಯಾಗ್ ಲೈಕ್ ಸ್ಟ್ರಕ್ಚರಲ್ಲಿ ಪೋಲನ್ ಗ್ರೈನ್ಸ್ ಕಂಟೆಂಟ್ ಇರುತ್ತೆ. ಓಕೆ, ಇದೇ ಲೇಟಾಗಿ ಡೆವಲಪ್ಸ್ ಇಂಟು ಪೋಲನ್ ಸ್ಯಾಕ್ಸ್ ಆರ್ ಎಲ್ಸ್ ಪೋಲನ್ ಗ್ರೈನ್ಸ್. ಸೊ ಆ ಪೋಲನ್ ಬ್ಯಾಗ್ಸಲ್ಲಿ ಪೋಲನ್ ಗ್ರೈನ್ಸ್ ಆರ್ ಪ್ರೆಸೆಂಟ್. ಥೌಸಂಡ್ಸ್ ಆಫ್ ಪೋಲನ್ ಗ್ರೈನ್ಸ್ ಇರುತ್ತೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ಫಸ್ಟ್ ಸ್ಟೇಮನ್ನು ನೋಡಿದ್ವಿ, ಈಗ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ನೆಕ್ಸ್ಟು ಪೋಲನ್ ಗ್ರೈನ್ಸ್ ನೋಡೋಣ. ಸೊ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ, ಇದು ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ಆ್ಯಂಡ್ ಇದನ್ನು ಜಸ್ಟ್ ಇಷ್ಟನ್ನು ಮಾತ್ರ ಎನ್ಲಾರ್ಜ್ ಮಾಡಿ ನೋಡಿದಾಗ ಹಿಂಗೆ ಕಾಣಿಸುತ್ತೆ ಮೈಕ್ರೋಸ್ಕೋಪಲ್ಲಿ. ಓಕೆ, ಸೊ ಇದನ್ನು ಎನ್ಲಾರ್ಜ್ ಮಾಡಿ ನೋಡಿದಾಗ ಹಿಂಗೆ ಕಾಣಿಸುತ್ತೆ. ಸೊ ಲೆಟ್ ಅಸ್ ಸಿ ಸಮ್ ಇನ್ಫಾರ್ಮೇಷನ್ ಅಬೌಟ್ ಇಟ್. ಸೊ ಇಲ್ಲಿ ನೋಡ್ತಿರೋ ಹಾಗೆ ಇಟ್ ಅಪಿಯರ್ಸ್ ನಿಯರ್ಲಿ ಸರ್ಕ್ಯುಲರ್ ಇನ್ ಔಟ್ಲೈನ್. ಸೊ 1 ಸೆಕೆಂಡ್, ಇಲ್ಲಿ ನೋಡ್ತಿದ್ದೀರಲ್ವಾ, ಲೈಕ್ ಇದು ಒಂದು ಸರ್ಕ್ಯುಲರ್ ಸ್ಟ್ರಕ್ಚರ್ ಮೈಕ್ರೋಸ್ಪೊರಾಂಜಿಯಂ. ಇದು ಒಂದು ಮೈಕ್ರೋಸ್ಪೊರಾಂಜಿಯಂ ಸರ್ಕಲ್ ಶೇಪಲ್ಲಿ ಇದೆ ತಾನೇ. ಆ್ಯಂಡ್ ಇದು ಒಂದು ಮೈಕ್ರೋಸ್ಪೊರಾಂಜಿಯಂ ಸರ್ಕಲ್ ಶೇಪ್, ಇದು ಅಷ್ಟೇ, ಇದು ಅಷ್ಟೇ. 4 ಮೈಕ್ರೋಸ್ಪೊರಾಂಜಿಯಂ ಅಲ್ವಾ ಇರೋದು, 4 ಮೈಕ್ರೋಸ್ಪೊರಾಂಜಿಯಂ ಇರೋದು. ಅದರಲ್ಲಿ ಸರ್ಕ್ಯುಲರ್ ಇನ್ ಶೇಪ್, ಸರ್ಕಲಲ್ಲಿ ಕಾಣಿಸ್ತಿದೆ. ಆ್ಯಂಡ್ ದೀಸ್ ಮೈಕ್ರೋಸ್ಪೊರಾಂಜಿಯಂ ಇಸ್ ಸರೌಂಡೆಡ್ ಬೈ 4 ವಾಲ್ ಲೇಯರ್ಸ್. 4 ವಾಲ್ ಲೇಯರ್ಸು ಕವರ್ ಆಗಿದೆ ಈ ಮೈಕ್ರೋಸ್ಪೊರಾಂಜಿಯಂ ಸರ್ಕಲ್ ಶೇಪ್ಗೆ. ಸೊ ಅದು ಯಾವುದು ಅಂತ ನೋಡೋಣ. ಸೊ ಜಸ್ಟ್ ಇಷ್ಟನ್ನು ಮಾತ್ರ ತೊಗೊಳ್ಳಿ, ಕಟ್ ಮಾಡಿ ತೊಗೊಳ್ಳಿ. ಸೊ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಹ್ಯಾಸ್ ಐ ಟೋಲ್ಡ್ ಯು ಇದು ಕಾಣಿಸುತ್ತೆ ಈ ಸ್ಟ್ರಕ್ಚರ್. ಸೊ ಇಲ್ಲಿ 4 ಲೇಯರ್ಸ್ ಹೇಳಿದ್ವಲ್ಲ. ಸೊ ಫಸ್ಟ್ ಒನ್ ಇಸ್ ಎಪಿಡರ್ಮಿಸ್, ಎಂಡೋಥೀಶಿಯಮ್ ಆ್ಯಂಡ್ ಮಿಡಲ್ ಲೇಯರ್ ಆ್ಯಂಡ್ ಟೆಪಿಟಮ್. ಸೊ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಲೇಯರ್ ಅದು ಎಪಿಡರ್ಮಿಸ್. ಇಲ್ಲಿ ಕಾಣಿಸ್ತಿದೆಯಾ ಫಸ್ಟ್ ಲೇಯರ್ ಹಿಂಗಿದೆ ಅಲ್ವಾ ಫಸ್ಟ್ ಲೇಯರ್, ಅದು ಎಪಿಡರ್ಮಿಸ್. ಸೊ ಸೆಕೆಂಡ್ ಲೇಯರ್ ಬಂದು ಎಂಡೋಥೀಶಿಯಮ್. ಸೊ ಆ ಪಿಕ್ಚರ್ ನೋಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಡ್ರಾ ಮಾಡ್ತಿದ್ದೀನಿ, ಅದು ನೋಡ್ಕೊಳ್ಳಿ, ಸೊ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಸೆಕೆಂಡ್ ಲೇಯರ್, ಅದು ಎಂಡೋಥೀಶಿಯಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ಥರ್ಡ್ ಲೇಯರ್ ಇಲ್ಲೇ ಇದೆ ನೋಡಿ, ಥರ್ಡ್ ಲೇಯರ್ ಆ್ಯರೋ ಮಾರ್ಕ್ ಹಾಕಿದಲ್ವಾ, ಅದು ಥರ್ಡ್ ಲೇಯರ್. ಅದು ಅಷ್ಟೇ ಸಿಮಿಲರಾಗಿ ಹಿಂಗಿದೆ ಅಲ್ವಾ, ಅದು ಥರ್ಡ್ ಲೇಯರ್. ಓಕೆ, ಆ್ಯಂಡ್ ಫೋರ್ತ್ ಲೇಯರ್ ಇಸ್ ಟೆಪಿಟಮ್. ಇಲ್ಲಿ ಕಾಣಿಸ್ತಿದೆಯಾ ನ್ಯೂಕ್ಲಿಯಸ್ ಜೊತೆಗೆ, ಇದಕ್ಕೆ ಮಾತ್ರ ನ್ಯೂಕ್ಲಿಯಸ್ ಇದೆ. ಸೊ ರೆಡ್ ಕಲರ್ ಕಾಣಿಸ್ತಿದೆ ಅಲ್ವಾ, ಇದೆಲ್ಲ ಟೆಪಿಟಮ್, ನ್ಯೂಕ್ಲಿಯಸ್ ಇರೋದೆಲ್ಲ ಟೆಪಿಟಮ್ಸ್. ಓಕೆ, ಆ್ಯಂಡ್ ಈ ಇನ್ನರ್ ಮೋಸ್ಟ್ ಬಂದು ಸ್ಪೋರೋಜಿನಸ್ ಟಿಶ್ಯೂ ಅಂತಾರೆ. ವಿತೌಟ್ ನ್ಯೂಕ್ಲಿಯಸ್ ಇದೆ ನೋಡಿ, ಇಲ್ಲಿ ಏನೂ ಇಲ್ಲ ಅಲ್ಲಿ. ಸೊ ದ್ಯಾಟ್ ಇಸ್ ಕಾಲ್ಡ್ ಎ ಸ್ಪೋರೋಜಿನಸ್ ಟಿಶ್ಯೂ. ಸೊ ಇದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಣ ಈ ನೆಕ್ಸ್ಟ್ ಸ್ಲೈಡಲ್ಲಿ ಇದರಲ್ಲಿ. ಸೊ ಫಸ್ಟ್ ನಾನು ಹೇಳಿದೆ ಎಪಿಡರ್ಮಿಸ್, ಎಂಡೋಥೀಶಿಯಮ್ ಆ್ಯಂಡ್ ಮಿಡಲ್ ಲೇಯರ್ ಅಂತ. ಸೊ ಆ ಮೂರೂ ಔಟರ್ 3 ಲೇಯರ್ಸ್. ಓಕೆ, ಔಟರ್ ಮೋಸ್ಟ್ 3 ಲೇಯರ್ಸ್. ಅದು ಏನು ಮಾಡುತ್ತೆ, ಫಂಕ್ಷನ್ ಏನಾದ್ರದ್ದು ಅಂದರೆ ಲೈಕ್ ಪ್ರೊಟೆಕ್ಷನ್, ಲೈಕ್ 3 ಔಟರ್ ಮೋಸ್ಟ್ ಲೇಯರ್ದು ಫಂಕ್ಷನ್ ಏನಂದರೆ ಇಟ್ ಗಿವ್ಸ್ ಅ ಪ್ರೊಟೆಕ್ಷನ್ ಆ್ಯಂಡ್ ಹೆಲ್ಪ್ಸ್ ಇನ್ ದ ಡೆಹಿಸೆನ್ಸ್ ಆಫ್ ದ ಆ್ಯಂಥರ್ ಟು ರಿಲೀಸ್ ದ ಪೋಲೆನ್ಸ್. ಪೋಲೆನ್ ಗ್ರೈನ್ಸ್ಗೆ ಪ್ರೊಟೆಕ್ಷನ್ ಕೊಡುತ್ತೆ, ಎನಿ ಹಾರ್ಮ್ ಆಗದೆ ಇರೋ ಥರ. ಆ್ಯಂಡ್ ಇಟ್ ಹೆಲ್ಪ್ಸ್ ಇನ್ ದ ಡೆಹಿಸೆನ್ಸ್ ಆಫ್ ದ ಆ್ಯಂಥರ್ ಆ್ಯಂಡ್ ರಿಲೀಸಿಂಗ್ ಆಫ್ ದ ಪೋಲೆನ್ ಗ್ರೈನ್ಸ್. ಇಲ್ಲಿ ನೋಡಿ, ಇಲ್ಲಿ ರಿಲೀಸ್ ಆಗ್ತಿದೆ ಪೋಲೆನ್ ಗ್ರೈನ್ಸ್. ಸೊ ಇಲ್ಲಿ ಪೋಲೆನ್ ಗ್ರೈನ್ಸ್ ರಿಲೀಸ್ ಆಗ್ತಿದೆ, ಕಾಣಿಸ್ತಿದೆಯಾ ಇಲ್ಲಿ. ಸೊ ಇಲ್ಲಿ ಪೋಲೆನ್ ಗ್ರೈನ್ಸ್ ರಿಲೀಸ್ ಆಗ್ತಿದೆ, ಎಲ್ಲ ಈಚ್ ಕಡೆಗೆ ಹಿಂಗೆ ಬರ್ತಿದೆ ಅಲ್ವಾ. ಸೊ ಆ ರಿಲೀಸ್ ಆಗೋಕ್ಕೋಸ್ಕರ ಈ 3 ಎಂಡೋಡರ್ಮಿಸ್ ಆ್ಯಂಡ್ ಎಂಡೋಥೀಶಿಯಮ್ ಆ್ಯಂಡ್ ಮಿಡಲ್ ಲೇಯರ್ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ದ ಫೋರ್ತ್ ಲೇಯರ್, ದಟ್ ಈಸ್ ಇನ್ನರ್ ಮೋಸ್ಟ್ ಲೇಯರ್. ಸೊ ಇನ್ನರ್ ಮೋಸ್ಟ್ ಲೇಯರ್ ದಟ್ ಈಸ್ ಟೆಪಿಟಮ್. ಓಕೆ, ಇದು ಔಟರ್ ಮೋಸ್ಟ್ 3 ಲೇಯರ್ಸ್, ದಟ್ ಈಸ್ ಎಪಿಡರ್ಮಿಸ್, ಎಂಡೋಥೀಶಿಯಮ್ ಆ್ಯಂಡ್ ಮಿಡಲ್ ಲೇಯರ್. ಇನ್ನರ್ ಮೋಸ್ಟ್ ಲೇಯರು ಒಂದೇ ಒಂದು, ಅದು ಟೆಪಿಟಮ್. ಓಕೆ, ಟೆಪಿಟಮ್ ಏನು ಹೆಲ್ಪ್ ಮಾಡುತ್ತೆ, ಇಟ್ ನರಿಷಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಪೋಲೆನ್ ಗ್ರೈನ್ಸ್. ಪೋಲೆನ್ ಗ್ರೈನ್ಸ್ ಡೆವಲಪ್ಮೆಂಟ್ಗೆ, ಗ್ರೋತ್ ಆಗೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ ಈ ಟೆಪಿಟಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ಸೆಲ್ ಆಫ್ ದ ಟೆಪಿಟಮ್. ಸೆಲ್ ಆಫ್ ದ ಟೆಪಿಟಮ್ ಪೊಸೆಸ್ ಡೆನ್ಸ್ ಸೈಟೋಪ್ಲಾಸಮ್. ನಾನು ಪ್ರೀವಿಯಸ್ ಸ್ಲೈಡ್ಸಲ್ಲೇ ಹೇಳಿದೆ, ಲೈಕ್
1 ಸೆಕೆಂಡ್. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಟೆಪಿಟಮ್. 1 ಸೆಕೆಂಡ್. ಇದು ಟೆಪಿಟಮ್ಸ್. ಓಕೆ, ಈ ಸೆಲ್ಸ್ ಎಲ್ಲ ಟೆಪಿಟಮ್ಸ್. ಸೊ ಈ ಟೆಪಿಟಮ್ಸ್ ಒಂದು ಸೆಲ್ ತೊಗೊಳೋಣ. 1 ಟೆಪಿಟಮ್ ಸೆಲ್ ತೊಗೊಂಡ್ರೆ ಲೈಕ್ ಲೆಟ್ ಅಸ್ ಟೇಕ್ ಒನ್ ಆಫ್ ದ ಟೆಪಿಟಮ್ ಸೆಲ್. ಸೊ ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತೆ ಆ್ಯಂಡ್ ನ್ಯೂಕ್ಲಿಯಸ್, ಮೋರ್ ದೆನ್ 1 ನ್ಯೂಕ್ಲಿಯಸ್ ಇರುತ್ತೆ ಇದರಲ್ಲಿ. ಓಕೆ, ಮೋರ್ ದೆನ್ 1 ನ್ಯೂಕ್ಲಿಯಸ್ ಟೆಪಿಟಮ್ ಸೆಲ್ಸಲ್ಲಿ. ಓಕೆ, ಕೀಪ್ ದ್ಯಾಟ್ ಇನ್ ಮೈಂಡ್. ಆ್ಯಂಡ್ ದ ಸೆಂಟರ್ ಆಫ್ ದ ಮೈಕ್ರೋಸ್ಪೊರಾಂಜಿಯಮ್, ಈ ಎಲ್ಲದರ ಮಧ್ಯದಲ್ಲಿ ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ 1 ಮೈಕ್ರೋಸ್ಪೊರಾಂಜಿಯಮ್ ತೊಗೊಳ್ಳಿ. ಸೊ ಇದನ್ನು ತೊಗೊತೀರ, ಇದು 1 ಮೈಕ್ರೋಸ್ಪೊರಾಂಜಿಯಮ್ ಅಂದರೆ ಇಲ್ಲಿದೆ ಅಲ್ಲ, ಒಂದನ್ನು ತೊಗೊಂಡಾಗ ಹಿಂಗೆ ಕಾಣಿಸುತ್ತೆ. ಸೊ ಮಧ್ಯದಲ್ಲಿ ಕಾಣಿಸ್ತಿದಲ್ಲ ಆರೆಂಜ್ ಕಲರ್, ಸೊ ಅದನ್ನೇನಂತಾರೆ ಅಂದರೆ ದ ಸೆಂಟರ್ ಆಫ್ ಈಚ್ ಮೈಕ್ರೋಸ್ಪೊರಾಂಜಿಯಮ್ ಈಸ್ ಸ್ಪೋರೋಜಿನಸ್ ಟಿಶ್ಯೂ ಇದೆ. ಓಕೆ, ಸ್ಪೋರೋಜಿನಸ್ ಟಿಶ್ಯೂ ಈಸ್ ಪ್ರೆಸೆಂಟ್ ಇನ್ ದ ಸೆಂಟರ್ ಆಫ್ ದ ಮೈಕ್ರೋಸ್ಪೊರಾಂಜಿಯಮ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. That is microsporogenesis. So let us see what is microsporogenesis. Microsporogenesis is nothing but the process of formation of microspores from the pollen mother cell or else pollen through meiosis meiosis, that is called as microsporogenesis. Formation of microspores. ಇಲ್ಲಿ ನೋಡಿ microspores ಫಾರ್ಮ್ ಆಗ್ತಿದೆ, ರೈಟ್? ಇದೆಲ್ಲ microspores. ಓಕೆ, ಫಾರ್ಮೇಷನ್ ಆಫ್ ದ microspores ಆಗ್ತಿರೋದು ಫ್ರಮ್ ದ pollen mother cell or else pollens in with the cell division, that is meiosis and mitosis ಅನ್ನೋ cell divisions ಫಸ್ಟ್ ಪಿ ಯುನಲ್ಲೇ ನೀವು ಓದಿರ್ತೀರ. ಸೊ ವಿತ್ ದ ಹೆಲ್ಪ್ ಆಫ್ meiosis cell division ಈ pollen grains microspores ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದಿ ಫಾರ್ಮೇಷನ್ ಆಫ್ ದ microspores ಫ್ರಮ್ ದ pollen mother cell or else pollen through the meiosis cell division is called as microsporogenesis. ಈ ಡೆಫಿನೇಷನ್ನು ತುಂಬ ಇಂಪಾರ್ಟೆಂಟ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳಿ ಆ್ಯಂಡ್ ಪ್ರಾಕ್ಟೀಸ್ ಮಾಡಿ, ಬಂದುಬಿಡುತ್ತೆ ಈಸಿನೇ. ಓಕೆ, ಸೊ ದಿಸ್ ಡೆಫಿನೇಷನ್ ಈಸ್ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ನೋಡೋಣ. ಮೈಕ್ರೋಸ್ಪೋರ್ಸ್ ಫಾರ್ಮ್ಸ್ ಆ್ಯಂಡ್ ಅರೇಂಜಸ್ ಇನ್ ದ ಕ್ಲಸ್ಟರ್ ಆಫ್ 4 ಸೆಲ್ಸ್. ಇಲ್ಲಿ ಕಾಣಿಸ್ತದಲ್ವಾ, ಮೈಕ್ರೋಸ್ಪೋರ್ಸು ಫಾರ್ಮ್ ಆಗಿದೆ. ಮಿಯೋಸಿಸ್ 1 2 ಮೈಕ್ರೋಸ್ಪೋರ್ಸ್ ಬಂತು ಆ್ಯಂಡ್ ಮಿಯೋಸಿಸ್ 2 4 ಮೈಕ್ರೋಸ್ಪೋರ್ಸ್ ಬಂತು. ನಾವು ಮೈಕ್ರೋಸ್ಪೋರ್ಸ್ ಆರ್ ಫಾರ್ಮ್ಡ್ ಆ್ಯಂಡ್ ಮೈಕ್ರೋಸ್ಪೋರ್ ಟೆಟ್ರಾಯ್ಡ್ ಆಗಿದೆ. ಆಗಲೇ ಹೇಳಿದೆ, ಟೆಟ್ರಾಯ್ಡ್ ಅಂದರೆ 4. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ದ ಮೆಚುರೇಷನ್ ಆಫ್ ದಿಸ್ ಮೈಕ್ರೋಸ್ಪೋರ್ಸ್ ಏನಾಗುತ್ತೆ ಅಂದರೆ ಇಟ್ ಜಸ್ಟ್ ಸಪ್ರೇಟ್ ಆಗುತ್ತೆ. ಮೈಕ್ರೋಸ್ಪೋರ್ಸ್ ಸಪ್ರೇಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಾ, ಸಪ್ರೇಟ್ ಆಗಿದೆ ಅಲ್ವಾ ಎಲ್ಲ. ಮೈಕ್ರೋಸ್ಪೋರ್ಸ್ ಆರ್ ಸಪರೇಟೆಡ್. ಸೊ ನಾವು ಇಟ್ ಫಾರ್ಮ್ಸ್ ಈಚ್ ಒಂದೊಂದು ಸ್ಪೋರನ್ನು ಒಂದೊಂದು ಪೋಲನ್ ಗ್ರೈನ್ ಆಗುತ್ತೆ. ಓಕೆ, ಪೋಲನ್ ಗ್ರೈನ್ ಇಸ್ ಅ ಮೇಲ್ ಗ್ಯಾಮೆಟ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಥೌಸಂಡ್ಸ್ ಆಫ್ ಪೋಲನ್ ಗ್ರೈನ್ಸ್ ಆರ್ ರಿಲೀಸ್ಡ್ ವಿತ್ ದ ಡೆಹಿಸೆನ್ಸ್ ಆಫ್ ಆ್ಯಂಥರ್. ಒಂದು ಆ್ಯಂಥರಿಂದ ನಂಬರ್ ಆಫ್ ಥೌಸಂಡ್ಸ್ ಆಫ್ ಪೋಲನ್ ಗ್ರೈನ್ಸ್ ರಿಲೀಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪೋಲನ್ ಗ್ರೈನ್. ಈಗ ಪೋಲನ್ ಗ್ರೈನ್ ಓದೋಣ. ಸೊ ಪೋಲನ್ ಗ್ರೈನ್ ಈಸ್ ಹ್ಯಾಸ್ ಐ ಟೋಲ್ಡ್ ಯು, ದ ಪೋಲನ್ ಗ್ರೈನ್ ಈಸ್ ಅ ಮೇಲ್ ಗ್ಯಾಮೆಟೋಫೈಟ್. ಓಕೆ, ಇದು ಮೇಲ್ ಗ್ಯಾಮೆಟೋಫೈಟ್, ಫೀಮೇಲ್ ಗ್ಯಾಮೆಟೋಫೈಟ್ ಅಲ್ಲ. ಓಕೆ, ಓವ್ಯೂಲ್ ಈಸ್ ಅ ಫೀಮೇಲ್ ಗ್ಯಾಮೆಟೋಫೈಟ್. ನೆಕ್ಸ್ಟ್ ನಾಳೆ ಎಲ್ಲ ಯಾವಾಗಲೂ ಕ್ಲಾಸ್ ಮಾಡಿದಾಗ ಹೇಳ್ತೀನಿ. ಸೊ ನಾವು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಲ್ವಾ ಓದ್ತಿರೋದು. ಸೊ ಪೋಲನ್ ಗ್ರೈನ್ ರಿಪ್ರೆಸೆಂಟ್ಸ್ ದ ಮೇಲ್ ಗ್ಯಾಮೆಟೋಫೈಟ್ಸ್. ಓಕೆ, ಸೊ ಇಲ್ಲಿ ನೀವು ನೋಡಿದಾಗೆ ವೆರೈಟಿ ಆಫ್ ಪೋಲನ್ ಗ್ರೈನ್ಸ್ ನೋಡ್ಬೋದು ನೀವು. ಯಾವುದಾದ್ರೂ ಸಿಮಿಲರ್ ಆಗಿದೆಯಾ ನಿಮ್ಗೆ? ಯಾವುದಾದ್ರೂ ಸಿಮಿಲರ್ ಅಂತ ಅನಿಸ್ತಿದೆಯಾ? ಸೊ ಈ ಪೋಲನ್ ಗ್ರೈನ್ ಇದ್ರ ಥರ ಇದೆಯಾ? ಇಲ್ವಲ್ಲ, ಎಲ್ಲ ಇಟ್ ಹ್ಯಾಸ್ ದರ್ ಓನ್ ಡಿಫ್ರೆಂಟ್ ಸ್ಟ್ರಕ್ಚರ್ಸೇ ಅಲ್ಲ, ಕಲರ್ ಕೂಡ ಡಿಫ್ರೆಂಟ್ ಆಗಿದೆ. ಕಾಣಿಸ್ತಿದೆ ಅಲ್ವಾ? ಒಂದೊಂದು ಪೋಲನ್ ಗ್ರೈನ್ ಒಂದೊಂದು ಥರ ಇದೆ. ಒಂದೊಂದು ಫ್ಲಾರಲ್ಲಿರೋ ಪೋಲನ್ ಗ್ರೈನ್ಸ್ದು ಒಂದೊಂದು ಥರ ಸ್ಟ್ರಕ್ಚರ್, ಕಲರೇ ಆಗಲಿ ಏನೇ ಆಗಲಿ, ಸೈಜ್ ಆಗಲಿ. ಆದರೆ ಆಲ್ಮೋಸ್ಟ್ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಇಸ್ ಸರ್ಕ್ಯುಲರ್ ಇನ್ ಸ್ಟ್ರಕ್ಚರ್. ಓಕೆ, like you can observe here. So almost are spherical ಅಥವಾ ಸ್ಟ್ರಕ್ಚರ್ ಲೈಕ್ ಸರ್ಕ್ಯುಲರ್, ಆಲ್ಮೋಸ್ಟ್ ರೌಂಡ್ ಪೋಲನ್ ಗ್ರೈನ್ಸೇ ಕಾಣಿಸ್ತಿದೆ. ಇಲ್ಲಿ ಯಾವುದೋ ಒಂದೊಂದು ಮಾತ್ರ ಎಲಾಂಗೇಟೆಡ್ ಇಸ್ ನಥಿಂಗ್ ಬಟ್ ಲಾಂಗ್ ಆಗಿ ಕಾಣಿಸ್ತಿದೆ, ರೈಟ್? ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪೋಲನ್ ಗ್ರೈನ್ಸ್ದು ಸೈಜ್ ಎಷ್ಟಿರುತ್ತೆ ಅಂದರೆ ಲೈಕ್ 25 to 50 ಮೈಕ್ರೋಮೀಟರ್ಸ್ ಇನ್ ಡಯಾಮೀಟರ್. ಓಕೆ, ಸೊ ನೆಕ್ಸ್ಟ್ ಬಂದು ಲೈಕ್ ಎಲಾಬ್ರೇಟೆಡ್ ಸ್ಟ್ರಕ್ಚರ್ ನೋಡೋಣ. ದ ಪೋಲನ್ ಗ್ರೈನ್, ಇದು ಒಂದು ಪೋಲನ್ ಗ್ರೈನ್. ಓಕೆ, ಸಾರಿ, 1 second. The pollen grain that consists of elaborated pollen grain consists of 2 wall layers. Okay, ಯಾವ್ದು ಅಂದರೆ exine and intine. X ಅಂದರೆ ಔಟ್ಸೈಡ್. ಓಕೆ, ಇನ್ ಅಂದರೆ ಇನ್ಸೈಡ್. ಓಕೆ, ಸೊ exine and intine pollen grain consist of exine and intine, 2 ವಾಲ್ ಲೇಯರ್ಸ್. ಓಕೆ, ನೋಡ್ಬೋದು ನೀವು ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ಲೇಯರು ಅದು ಎಕ್ಸೈನ್ ಅಂತಾರೆ ಆ್ಯಂಡ್ ಲೈಟ್ ಗ್ರೀನ್ ಲೇಯರ್ ಇನ್ಸೈಡ್ ದ ಎಕ್ಸೈನ್.
ಎಕ್ಸೈನ್ ಆದಮೇಲೆ ನೆಕ್ಸ್ಟ್ ಲೇಯರ್ ಒಳಗಡೆಗೆ ಕಾಣಿಸ್ತಿದೆ ಅಲ್ವಾ, ಅದು ಇಂಟೈನ್. ಓಕೆ, ಸೊ ಫಸ್ಟ್ ನೋಡೋಣ ಎಕ್ಸೈನ್. ದಿ ಹಾರ್ಡ್ ಔಟರ್ ಮೋಸ್ಟ್ ಲೇಯರ್ ಕಾಲ್ಡ್ ಆಸ್ ಎಕ್ಸೈನ್. ಓಕೆ, ಹಾರ್ಡ್ ಔಟರ್ ಮೋಸ್ಟ್ ಲೇಯರ್ ಕಾಲ್ಡ್ ಆಸ್ ಎಕ್ಸೈನ್. ಹಾರ್ಡಾಗಿದೆ ತಾನೇ ಇಲ್ಲಿ ಮುಳ್ಳುಮುಳ್ಳಾಗಿ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಹಾರ್ಡ್. ಸಾಫ್ಟಾಗಿದ್ದರೆ ಅದು ಇಂಟೈನ್. ಓಕೆ, ಸೊ ದಿಸ್ ಹಾರ್ಡ್ ಲೇಯರ್ ಇಸ್ ಮೇಡ್ ಅಪ್ ಆಫ್ ಸ್ಪೋರೋಪಾಲಿನಿನ್. ಈ ಎಕ್ಸೈನ್ ಒಳಗಡೆ ಸ್ಪೋರೋಪಾಲಿನಿನ್, ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪಾಲಿನಿನ್. ಓಕೆ, ಎಕ್ಸೈನ್ ಹ್ಯಾಸ್ ಪ್ರಾಮಿನೆಂಟ್ ಅಪರ್ಚರ್ ಕಾಲ್ಡ್ ಆಸ್ ಜರ್ಮ್ ಪೋರ್ಸ್. ಸೊ ಎಕ್ಸೈನಲ್ಲಿ ಒಂದು ಪ್ರಾಮಿನೆಂಟ್ ಅಪರ್ಚರ್ ಇದೆ, ದಟ್ ಈಸ್ ಜರ್ಮ್ ಪೋರ್. ಇಲ್ಲಿ ಕಾಣಿಸ್ತಿದೆ ಅಲ್ವಾ ಜರ್ಮ್ ಪೋರ್. ಪೋರ್ ಈಸ್ ನಥಿಂಗ್ ಬಟ್ ಒಂದು ಹೋಲ್ ಥರ ಸ್ಟ್ರಕ್ಚರ್, ಸೊ ಇಟ್ ಇಸ್ ಟೋಟ್ಲಿ ಕಾಲ್ಡ್ ಆಸ್ ಜರ್ಮ್ ಪೋರ್. ಓಕೆ, ಕಾಣಿಸ್ತಿದೆ ಅಲ್ವಾ ಜರ್ಮ್ ಪೋರ್, ಇದು. ಓಕೆ, ದಟ್ ಈಸ್ ಜರ್ಮ್ ಪೋರ್. ಎಕ್ಸೈನಲ್ಲಿ ಪ್ರೆಸೆಂಟ್, ಇಂಟೈನಲ್ಲ, ಎಕ್ಸೈನಲ್ಲಿ ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ಇನ್ನರ್ ಮೋಸ್ಟ್ ವಾಲ್ ಲೇಯರ್ ಆಫ್ ದ ಪೋಲನ್ ಗ್ರೈನ್, ದಟ್ ಈಸ್ ಕಾಲ್ಡ್ ಆಸ್ ಇಂಟೈನ್. ಓಕೆ, ಸೊ ಲೈಟ್ ಸ್ಟ್ರಕ್ಚರ್ ಆಗಲೇ ಹೇಳಿದೆ, ದಟ್ ಈಸ್ ಇಂಟೈನ್. ಆ್ಯಂಡ್ ಇಂಟೈನ್ ಬಂದು ತಿನ್ನಾಗಿರುತ್ತೆ, ಆ್ಯಂಡ್ ಇಟ್ ಈಸ್ ಕಂಟಿನ್ಯೂಯಸ್ ಲೇಯರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಓಕೆ, ಇದು ಇಂಪಾರ್ಟೆಂಟ್, ಸೊ ನೆನ್ಪಿಟ್ಕೊಳ್ಳಿ. KCET ಆ್ಯಂಡ್ ನೀಟ್ ಅವ್ರಿಗೆ ಕೇಳ್ತಾರೆ. ಓಕೆ, ಸೊ ಇಂಟೈನ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್. ಸೊ ನೆಕ್ಸ್ಟ್ ಪಾಯಿಂಟ್, ಅದು ಲೈಕ್ ದ ಸೈಟೋಪ್ಲಾಸಮ್ ಆಫ್ ದ ಪೋಲನ್ ಗ್ರೈನ್ ಇಸ್ ಸರೌಂಡೆಡ್ ಬೈ ದ ಪ್ಲಾಸ್ಮಾ ಮೆಮ್ಬ್ರೇನ್. ಸೊ ಇನ್ನೊಂದು ಇಲ್ಲಿ ಲೈನ್ ನೋಡ್ಬೋದು ಇಲ್ಲಿ ಲೈಟಾಗಿ, ಸೊ ಅದು ಪ್ಲಾಸ್ಮಾ ಮೆಮ್ಬ್ರೇನ್. ಓಕೆ, ಸೈಟೋಪ್ಲಾಸಮ್ನ ಕವರ್ ಮಾಡಿದೆ. ಸೈಟೋಪ್ಲಾಸಮ್ ಅಂದರೆ ಇಲ್ಲಿ ಎಂಟಿ ಸ್ಪೇಸ್ ಕಾಣಿಸ್ತಿದೆ ಅಲ್ವಾ ಇಲ್ಲೆಲ್ಲ. ಓಕೆ, ಸೊ ದಿಸ್ ಇಸ್ ಸೈಟೋಪ್ಲಾಸ್ಮ, ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್, ದಟ್ ಇಸ್ ವೆನ್ ದ ಪೋಲನ್ ಗ್ರೈನ್ಸ್ ಮೆಚ್ಯೂರ್. ಯಾವಾಗ ಪೋಲನ್ ಗ್ರೈನ್ಸ್ ಮೆಚ್ಯೂರ್ ಆಗುತ್ತೋ ಆಗ ಇಟ್ ಕಂಟೈನ್ಸ್ 2 cells. ಆ ಪೋಲನ್ ಗ್ರೈನ್ಸ್ ಒಳಗಡೆ 2 cells ಇರುತ್ತೆ, ದಟ್ ಈಸ್ ವೆಜಿಟೇಟಿವ್ ಸೆಲ್ ಆ್ಯಂಡ್ ಜನರೇಟಿವ್ ಸೆಲ್. ಓಕೆ, ನೆನ್ಪಿಟ್ಕೊಳ್ಳಿ, ವೆನ್ ದ ಪೋಲನ್ ಗ್ರೈನ್ ಮೆಚ್ಯೂರ್ ಆದಮೇಲೆ 2 cells, ಇಟ್ ಕಂಟೈನ್ಸ್ ದ 2 cells. ಬಿಫೋರ್ ಮೆಚ್ಯೂರೇಷನ್ ಸೆಲ್ಸ್ ಇರಲ್ಲ ಅಲ್ಲಿ. ಆಫ್ಟರ್ ದ ಮೆಚ್ಯೂರೇಷನ್ ದೆರ್ ಆರ್ 2 cells, ದಟ್ ಈಸ್ ವೆಜಿಟೇಟಿವ್ ಸೆಲ್ ಆ್ಯಂಡ್ ದ ಜನರೇಟಿವ್ ಸೆಲ್. ಫಸ್ಟ್ ವೆಜಿಟೇಟಿವ್ ಸೆಲ್ ನೋಡೋಣ. ವೆಜಿಟೇಟಿವ್ ಸೆಲ್ ಇಸ್ ಬಿಗ್ಗರ್ ಇನ್ ಶೇಪ್ ಆ್ಯಂಡ್ ಅಬಂಡೆಂಟ್ ಫುಡ್ ರಿಸರ್ವ್. ವೆಜಿಟೇಟಿವ್ ಸೆಲ್ ತೋರಿಸ್ತೀನಿ. ವೆಜಿಟೇಟಿವ್ ಸೆಲ್ ಅಂದರೆ, ಸೊ ದಿಸ್ ಇಸ್ ಅ ವೆಜಿಟೇಟಿವ್ ಸೆಲ್. ಸಾರಿ, 1 second. ಸೊ ಇದು ವೆಜಿಟೇಟಿವ್ ಸೆಲ್. ಇದು ಏನು ಮಾಡುತ್ತೆ ಅಂದರೆ ಫುಡ್ ರಿಸರ್ವ್ ಮಾಡುತ್ತೆ ಫಾರ್ ಪೋಲನ್ ಗ್ರೈನ್ಸ್, ಫಾರ್ ದ ಗ್ರೋತ್ ಆಫ್ ಪೋಲನ್ ಗ್ರೈನ್ಸ್. ಓಕೆ, ಫುಡ್ ರಿಸರ್ವ್ ಮಾಡುತ್ತೆ ವೆಜಿಟೇಟಿವ್ ಸೆಲ್. ಆ್ಯಂಡ್ ವೆಜಿಟೇಟಿವ್ ಸೆಲ್ ಫಂಕ್ಷನ್ ಏನಂದರೆ, ವೆಜಿಟೇಟಿವ್ ಸೆಲ್ ಆಲ್ಮೋಸ್ಟ್ 60% ಆಫ್ ದ ಪೋಲನ್ ಗ್ರೈನ್ನ ಇದು ಕ್ಯಾಪ್ಚರ್ ಮಾಡ್ಕೊಂಡಿರುತ್ತೆ. ಅಂದರೆ ಅದಕ್ಕೆ ಲೈಕ್ ಒಂದು ಇಷ್ಟು ಸ್ಪೇಸ್ ಬೇಕಾಗುತ್ತೆ. ಓಕೆ, ಒಂದು 60% ಆಫ್ ದ ಪೋಲನ್ ಗ್ರೈನ್ದು ಸ್ಪೇಸು ವೆಜಿಟೇಟಿವ್ ಸೆಲ್ಗೆ ಬೇಕಾಗುತ್ತೆ. ಆ್ಯಂಡ್ ದ ರಿಮೈನಿಂಗ್ 40% ಆಫ್ ದ ಪೋಲನ್ ಗ್ರೈನ್ ಸೆಲ್ದು ಜನರೇಟಿವ್ ಸೆಲ್ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ವೆಜಿಟೇಟಿವ್ ಆ್ಯಂಡ್ ಜನರೇಟಿವ್ ಸೆಲ್. ಸೊ ನಾನು ಹೇಳಿದಾಗೆ, ಸೊ ವೆಜಿಟೇಟಿವ್ ಸೆಲ್ ಇಸ್ ಬಿಗ್ಗರ್ ಆ್ಯಂಡ್ ಅಬಂಡೆಂಟ್ ಫುಡ್ ಸ್ಟೋರೇಜ್ ಆ್ಯಂಡ್ ಲಾರ್ಜ್ ಇರ್ರೆಗ್ಯುಲರ್ ನ್ಯೂಕ್ಲಿಯಸ್ ಇರುತ್ತೆ ಅದರಲ್ಲಿ. ಆ್ಯಂಡ್ 60% ಆಫ್ ದ ಸ್ಪೇಸ್ ಇನ್ ದ ಪೋಲನ್ ಗ್ರೈನ್ ವೆಜಿಟೇಟಿವ್ ಸೆಲ್ಗೆ ಬೇಕಾಗುತ್ತೆ. ಆ್ಯಂಡ್ ದ ರಿಮೈನಿಂಗ್ 40% ಆಫ್ ದ ಸೆಲ್, ದಟ್ ಇಸ್ ಪೋಲನ್ ಗ್ರೈನ್, ಜನರೇಟಿವ್ ಸೆಲ್ ಇರುತ್ತೆ. ಸೊ ಜನರೇಟಿವ್ ಸೆಲ್ ಸ್ಮಾಲ್ ವೆನ್ ಕಂಪೇರ್ ಟು ವೆಜಿಟೇಟಿವ್ ಸೆಲ್. ಜನರೇಟಿವ್ ಸೆಲ್ ಚಿಕ್ಕದಾಗಿರುತ್ತೆ. ಪ್ಲಸ್ ಫ್ಲೋಟ್ಸ್ ಅಂದರೆ ತೇಲುತ್ತೆ. ಇಟ್ ಫ್ಲೋಟ್ಸ್ ಆನ್ ಇನ್ ದ ಸೈಟೋಪ್ಲಾಸಮಲ್ಲಿ ಜಸ್ಟ್ ಫ್ಲೋಟ್ಸ್. and it is spindle shaped and dense cytoplasm and nucleus content irutte. So here you can see illi 2 cells kottidini, ಎರಡೂ ಜನರೇಟಿವ್ ಸೆಲ್ಲೇ. ಬಟ್ ಆಲ್ಮೋಸ್ಟ್ ಆಲ್ ಜನರೇಟಿವ್ ಎಲ್ಲ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ಜನರೇಟಿವ್ ಸೆಲ್ ಬೈನ್ಯೂಕ್ಲಿಯೇಟೆಡ್ ಆಗಿರುತ್ತೆ. ಎಲ್ಲ ಜನರೇಟಿವ್ ಸೆಲ್ಲಲ್ಲೂ 2 ನ್ಯೂಕ್ಲಿಯಸ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟಲ್ಲಿ ಜನರೇಟಿವ್ ಸೆಲ್ಲಲ್ಲಿ 2 ನ್ಯೂಕ್ಲಿಯೇಟೆಡ್ ಜನರೇಟಿವ್ ಸೆಲ್ ಇರುತ್ತೆ. ಆದರೆ ಸಮ್ ಆಫ್ ದ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ಮಾತ್ರ ಟ್ರೈನ್ಯೂಕ್ಲಿಯೇಟೆಡ್ ಅಂದರೆ 3 ನ್ಯೂಕ್ಲಿಯೇಟೆಡ್ ಸೆಲ್ಸ್ ಇರುತ್ತೆ. ಓಕೆ, ಸೊ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗದೆ ಇದ್ದರೆ ಜಸ್ಟ್ ಕಮೆಂಟ್ ಮೀ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್, ಅಂದರೆ ಕೆಳಗಡೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತೀನಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ, ಆರ್ ಎಲ್ಸ್ ಟೆಲಿಗ್ರಾಮಲ್ಲಿ ಕೇಳಿ, ಸೊ ದಟ್ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ದಟ್ ಈಸ್ ಲಾಸ್ಟ್ ಸ್ಲೈಡ್. ಸೊ ಇದು ಏನಪ್ಪ ಅಂದರೆ,
ದಿಸ್ ಇಸ್ ಪೋಲನ್ ಗ್ರೈನ್ಸ್ ಸಮ್ ಆಫ್ ದ ಯೂಸಸ್. ಓಕೆ, ಪೋಲನ್ ಗ್ರೈನ್ಸ್ ಏನೇನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಸೊ ಪೋಲನ್ ಗ್ರೈನ್ಸು ರಿಚ್ ಇನ್ ನ್ಯೂಟ್ರಿಯೆಂಟ್ಸ್. ಸೊ ನ್ಯೂಟ್ರಿಯೆಂಟ್ಸ್ ಅಂದರೆ ಯಾವುದಾಗ್ಬೋದು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸ್, ಲಿಪಿಡ್ಸ್. ಫಸ್ಟ್ ಪಿಯೂನಲ್ಲಿ ಇದೆಲ್ಲ ಓದಿರ್ತೀರ. ಸೊ ಫುಡ್ ನ್ಯೂಟ್ರಿಯೆಂಟ್ಸ್ ಟೋಟಲಾಗಿ ವಿಟಮಿನ್ಸು ಇದೆಲ್ಲ ಕೊಡುತ್ತೆ ಪೋಲನ್ ಗ್ರೈನ್ಸ್. ಓಕೆ, ಸೊ ಪೋಲನ್ ಗ್ರೈನ್ಸಿಂದ ಲೈಕ್ ಮೆಡಿಸಿನ್ಸು, ಟ್ಯಾಬ್ಲೆಟ್ಸು, ಸಿರಪ್ಸು ಆ್ಯಂಡ್ ಸಮ್ ಆಫ್ ದ ಸೀಡ್ಸ್ ಥರ ಪ್ರಿಪೇರ್ ಮಾಡ್ತಾರೆ. ಸೊ ಲೈಕ್ ಹ್ಯೂಮನ್ ಬೀನ್ಸಿಗೆ ಕೂಡ ಇಟ್ಸ್ ಸೋ ಮಚ್ ಹೆಲ್ಪ್ಫುಲ್. ಓಕೆ, ಆ್ಯಂಡ್ ಈ ಪೋಲನ್ ಗ್ರೈನ್ಸ್ನ ಲೈಕ್ ಟ್ಯಾಬ್ಲೆಟ್ಸ್ ಮೂಲಕ ಆರೆಲ್ಸ್ ಟ್ಯಾಬ್ಲೆಟ್ಸ್ ಮೂಲಕ ಆರೆಲ್ಸ್ ಸೀಡ್ಸ್ ಥರ ಆ್ಯಂಡ್ ಸಿರಪ್ಸ್, ಟಾನಿಕ್ಸ್ ಥರ ಎಲ್ಲ ವೆಸ್ಟರ್ನ್ ಘಾಟ್ಸ್ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಓಕೆ, ವೆಸ್ಟರ್ನ್ ಘಾಟ್ಸ್ ಕಡೆ ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಲೈಕ್ ಟ್ಯಾಬ್ಲೆಟ್ಸು, ಸಿರಪ್ಸ್ ಎಲ್ಲ ತಗೊತಿರ್ತಾರೆ. ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಇಲ್ಲಿ ಈ ಪಿಕ್ಚರಲ್ಲಿ ನೋಡ್ಬೋದು. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಮಸಲ್ಸ್ ಇಮ್ಯುನಿಟಿ ಬೂಸ್ಟ್, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ, ಅದು ಈ ಕೊರೋನಾ ಟೈಮಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಪೋಲನ್ ಗ್ರೈನ್ ಸಿರಪ್ಸ್, ಟ್ಯಾಬ್ಲೆಟ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಆ್ಯಂಡ್ ಸ್ಕಿನ್ ಬ್ಯೂಟಿನೆಸ್, ಸ್ಕಿನ್ ಸಾಫ್ಟ್ನೆಸ್ ಆ್ಯಂಡ್ ಕಲರಿಂಗ್ಗೆ ಈ ಪೋಲನ್ ಗ್ರೈನ್ಸ್ ಯೂಸ್ ಆಗುತ್ತೆ. ಆ್ಯಂಡ್ ಹಾರ್ಟ್, ಹೆಲ್ದಿ ಹಾರ್ಟ್ ಬೇಕು ಅಂದರೆ ಸೊ ಅದಕ್ಕೂ ಪೋಲನ್ ಗ್ರೈನ್ಸ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ನೆಕ್ಸ್ಟ್ ಲೈಕ್ ಹೆಡ್ಏಕ್, ಎನಿಥಿಂಗ್. ಓಕೆ, ಸೊ ಅಸ್ತಮಾ ಟ್ರೀಟ್ಮೆಂಟ್ಗೆ ಪೋಲನ್ ಗ್ರೈನ್ಸ್ ಯೂಸ್ ಮಾಡ್ತಾರೆ. ಸೊ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಮೆಗಾಸ್ಪೋರೋಜೆನೆಸಿಸ್ ಬರ್ತೀನಿ, ಕ್ಲಾಸ್ ಮಾಡ್ತೀನಿ. ಸೊ ಇಲ್ಲಿಗೆ ಮೈಕ್ರೋಸ್ಪೋರೋಜೆನೆಸಿಸ್, ಸ್ಟೇಮನ್ ಆ್ಯಂಡ್ ಪೋಲನ್ ಗ್ರೈನ್ ಮುಗೀತು. ಸೊ ಏನಾದರೂ ಅರ್ಥ ಆಗ್ತಾಯಿದ್ರೆ ಟೆಲಿಗ್ರಾಮಲ್ಲಿ ಕಮೆಂಟ್ ಮಾಡಿ, ಆರೆಲ್ಸ್ ಮೆಸೇಜ್ ಮಾಡಿ ಟೆಲಿಗ್ರಾಮಲ್ಲಿ, ಆರೆಲ್ಸ್ ಯೂಟ್ಯೂಬ್ ಚಾನಲಲ್ಲೇ ಕೆಳಗಡೆ ಕಮೆಂಟ್ ಮಾಡಿ. ಸೊ ದಟ್ ಆಮೇಲೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನೋಡಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್. Thank you. All the class notes and other study materials provided in our Vital Biology Telegram group. Link is provided below in the description box. Like, share, subscribe and press on the bell button for the notification of newly updated classes.